ಸಮಕಾಲೀನ ಭಾರತದ ಇತಿಹಾಸ ಈ ಒಂದು ವಿಷಯದ 2 ಅಂಕದ ಪ್ರಶ್ನೋತ್ತರಗಳೊಂದಿಗೆ 5 ಮತ್ತು 10 ಅಂಕದ ಪ್ರಶ್ನೆಗಳನ್ನು ನೋಡೋಣ. ಮೊದಲಿಗೆ 2 ಅಂಕದ ಪ್ರಶ್ನೋತ್ತರಗಳಲ್ಲಿ ಪ್ರಶ್ನೆ 1 ಸಂವಿಧಾನ ಸಭೆ. ಈ ಒಂದು ಸಂವಿಧಾನ ಸಭೆಯನ್ನು ಕ್ಯಾಬಿನೆಟ್ ಮಿಷನ್ ಒದಗಿಸಿದಂಥ ಚೌಕಟ್ಟಿನ ಆಧಾರದ ಮೇಲೆ ಸಾಲಿವಾನ ಶಕೆ 1946 ಡಿಸೆಂಬರ್ 9ರಂದು ರಚಿಸಲಾಯಿತು. ಇದು ಪ್ರಾಂತೀಯ ವಿಧಾನಸಭೆಯ 389 ಸದಸ್ಯರನ್ನು ಒಳಗೊಂಡಿದ್ದು, ಈ ಒಂದು ಸಂವಿಧಾನ ಸಭೆಯಲ್ಲಿ ರಾಜಕುಮಾರ ರಾಜ್ಯಗಳ 93 ಸದಸ್ಯರು ಮತ್ತು ಬ್ರಿಟಿಷ್ ಭಾರತದ 296 ಸದಸ್ಯರು ಸೇರಿದ್ದಾರೆ. ಪ್ರಶ್ನೆ 2 ಜುನಾಗಢ. ಕಾಥೈವಾಡ ಸಂಸ್ಥಾನಗಳ ಗುಂಪಿನಲ್ಲಿ ಜುನಾಗಢ ಒಂದು ಪ್ರಧಾನವಾದಂಥ ಸಂಸ್ಥಾನವಾಗಿದೆ. ಈ ಒಂದು ಜುನಾಗಢವು ರಜಪೂತ್ ಸಂಸ್ಥಾನವಾಗಿದ್ದು ಚುಡಾಸಮ ರಾಜವಂಶದ ಅಧೀನದಲ್ಲಿತ್ತು. ಇದು ಕಾಥೈವಾಡ್ನಿಂದ ನೈಋತ್ಯ ದಿಕ್ಕಿಗಿದ್ದು, ಇದು ಹೆಚ್ಚು ಕಡಿಮೆ ಇತರೆ ಭಾರತೀಯ ಸಂಸ್ಥಾನಗಳಿಂದ ಸುತ್ತುವರಿಯಲ್ಪಟ್ಟಿದ್ದು, ಜುನಾಗಢ ಸೀಮೆಯೊಳಗೆ ಗೋಂದಾಲ್, ಭಾವನಗರ್ ಮತ್ತು ನವನಗರ್ ಹಾಗೂ ಭಾರತ ಪ್ರಭುತ್ವಕ್ಕೆ ಸೇರ್ಪಡೆಗೊಂಡಿದ್ದ ಕೆಲ ಸಂಸ್ಥಾನಗಳು ಸಹ ಇದ್ದವು. ಅದರ ಗಡಿಭಾಗದಲ್ಲಿ ಅಸಂಖ್ಯಾತ ಹಿಂದೂ ಮತ್ತು ಜೈನ ಧಾರ್ಮಿಕ ದೇವಾಲಯಗಳಿದ್ದು, ಭಾರತದ ಮೂಲೆ ಮೂಲೆಯಿಂದ ಭಕ್ತರನ್ನು ಆಕರ್ಷಿಸುತ್ತಿದ್ದವು. ಪ್ರಶ್ನೆ 3 ಮೀರ್ ಉಸ್ಮಾನ್ ಅಲಿ ಖಾನ್ ಬಹದ್ದೂರ್. ಮೀರ್ ಉಸ್ಮಾನ್ ಅಲಿ ಖಾನ್ ಬಹದ್ದೂರನು ಹೈದರಾಬಾದ್ ರಾಜವಂಶದ ಕೊನೆಯ ನಿಜಾಮ ಅಥವಾ ಆಡಳಿತಗಾರನಾಗಿದ್ದು, ಇವನು ಬ್ರಿಟಿಷ್ ಭಾರತೀಯ ಸಾಮ್ರಾಜ್ಯವಿದ್ದಾಗ 29 ಆಗಸ್ಟ್ 1911ರಂದು 25ನೇ ವಯಸ್ಸಿನಲ್ಲಿ ಈ ಒಂದು ಹೈದರಾಬಾದಿನ ಸಿಂಹಾಸನವನ್ನು ಏರಿದನು ಮತ್ತು ಭಾರತವು ಅದನ್ನು ಅಂದರೆ ಹೈದರಾಬಾದನ್ನು ಸ್ವಾಧೀನಪಡಿಸಿಕೊಳ್ಳುವವರೆಗೆ ಅಂದರೆ 1911ರಿಂದ 1948ರವರೆಗೆ ಈ ಒಂದು ಹೈದರಾಬಾದ್ ರಾಜ್ಯವನ್ನು ಆಳಿದನು. ಸಾಲಿವಾನ ಶಕೆ 1918ರಲ್ಲಿ ಈತನಿಗೆ ಈಜ್ ಎಕ್ಸಾಲ್ಟೆಡ್ ಹೈನೆಸ್ ಎಂಬ ಬಿರುದನ್ನು ನೀಡಿದರು. ತದನಂತರ ಇವನಿಗೆ ಇಂಗ್ಲೆಂಡ್ ರಾಜನ ಕೈ ಬರಹದಲ್ಲೇ ಫೇತ್ಫುಲ್ ಅಲಿ ಆಫ್ ದ ಬ್ರಿಟಿಷ್ ಗೌರ್ಮೆಂಟ್ ಅಂದರೆ ಬ್ರಿಟಿಷ್ ಸರ್ಕಾರದ ನಿಷ್ಠಾವಂತ ಮಿತ್ರ ಎಂಬ ಬಿರುದು ಸಹ ಲಭಿಸಿತು. ಪ್ರಶ್ನೆ 4 ಅಮೃತ್ಸರ್ ಒಪ್ಪಂದ. ಸಾಲಿವಾನ ಶಕೆ 1846ರ ಮಾರ್ಚ್ 16ರಂದು ಈ ಒಂದು ಅಮೃತ್ಸರ್ ಒಪ್ಪಂದವಾಗಿ, ಈ ಒಂದು ಒಪ್ಪಂದದ ಪ್ರಕಾರ ಬ್ರಿಟಿಷ್ ಸರ್ಕಾರದ ಪರಮಾಧಿಕಾರವನ್ನು ಕಾಶ್ಮೀರ ಸಂಸ್ಥಾನದ ಗುಲಾಬ್ ಸಿಂಗ್ ಒಪ್ಪಿಕೊಂಡನು. ಈ ಒಪ್ಪಂದದಿಂದ ಗುಲಾಬ್ ಸಿಂಗ್ ಮಹಾರಾಜನಾಗಿ ಗುರುತಿಸಲ್ಪಟ್ಟ. ಜೊತೆಗೆ ಸಿಂಧೂ ನದಿಯಿಂದ ರಾವಿ ನದಿವರೆಗಿನ ವಿಶಾಲ ಗುಡ್ಡಗಾಡಿನ ಪ್ರದೇಶವೂ ಸೇರಿದಂತೆ ಜಮ್ಮು, ಕಾಶ್ಮೀರ್, ಲಡಾಖ್, ಗಿಲ್ಗಿಟ್ ಪ್ರದೇಶಗಳು ಗುಲಾಬ್ ಸಿಂಗನ ವ್ಯಾಪ್ತಿಗೆ ಬಂದವು. ಪ್ರಶ್ನೆ 5 ಭಾರತೀಯ ರಾಷ್ಟ್ರೀಯ ಸೇನೆ ಅಥವಾ INA ಅಥವಾ ಆರ್ಜಿ ಹುಕುಮತ್ ಎ ಆಜಾದ್ ಹಿಂದ್, ಈ ತೆರನಾಗಿ 3 ತೆರನಾದಂಥ ಪ್ರಶ್ನೆಗಳನ್ನು ಕೇಳಿದಾಗ ಇದನ್ನು ಉತ್ತರಿಸಬೇಕು. ಭಾರತೀಯ ರಾಷ್ಟ್ರೀಯ ಸೇನೆ ಇದು ಭಾರತೀಯ ರಾಷ್ಟ್ರೀಯತಾವಾದಿಗಳು ಮತ್ತು 2ನೇ ವಿಶ್ವ ಸಮರ ಸಮಯದಲ್ಲಿ ಯುದ್ಧ ಖೈದಿಗಳಿಂದ ರಚಿಸಲ್ಪಟ್ಟಂಥ ಒಂದು ಸಶಸ್ತ್ರ ಪಡೆಯಾಗಿದೆ. ಸೆಪ್ಟೆಂಬರ್ 1942ರಂದು ಆಗ್ನೇಯ ಏಷ್ಯಾದಲ್ಲಿ 2ನೇ ವಿಶ್ವ ಸಮರ ಸಮಯದಲ್ಲಿ ಮೋಹನ್ ಸಿಂಗ್ ಅವರು ಈ ಒಂದು INA ಅನ್ನು ಸ್ಥಾಪಿಸಿದರು. ಆರಂಭದಲ್ಲಿ ಜಪಾನಿನ ಸಾಮ್ರಾಜ್ಯದಿಂದ ಇದು ಬೆಂಬಲಿತವಾಗಿದ್ದು, ಜಪಾನ್ ಯುದ್ಧದಲ್ಲಿ ಈ ಒಂದು INAದ ಪಾತ್ರದ ಬಗ್ಗೆ, ಅದರ ನಾಯಕತ್ವದ ಬಗ್ಗೆ ಮತ್ತು ಜಪಾನಿನ ಮಿಲಿಟರಿ ನಡುವಿನ ಭಿನ್ನಾಭಿಪ್ರಾಯಗಳ ನಂತರ ಅದೇ ವರ್ಷ ಅಂದರೆ 1942 ಡಿಸೆಂಬರ್ನಲ್ಲಿ ಈ ಒಂದು INA ಕುಸಿಯಿತು ಮತ್ತು ವಿಸರ್ಜಿಸಲಾಯಿತು. ಆನಂತರ INAಯನ್ನು ಸುಭಾಷ್ ಚಂದ್ರ ಬೋಸ್ ಅವರಿಗೆ ಹಸ್ತಾಂತರಿಸಲಾಯಿತು. ಇದು 1943ರಲ್ಲಿ ಆಗ್ನೇಯ ಏಷ್ಯಾಕ್ಕೆ
ಆಗಮಿಸಿದ ಸುಭಾಷ್ ಚಂದ್ರ ಬೋಸ್ ಅವರ ನೇತೃತ್ವದಲ್ಲಿ ಪುನಶ್ಚೇತನಗೊಂಡಿತು. ಈ ಒಂದು ಸೈನ್ಯವನ್ನು ಬೋಸನ ಆರ್ಜಿ ಹುಕುಮತ್ ಎ ಆಜಾದ್ ಹಿಂದ್ ಅಂದರೆ ಮುಕ್ತ ಭಾರತದ ತಾತ್ಕಾಲಿಕ ಸರ್ಕಾರ ಎಂದು ಘೋಷಿಸಲಾಯಿತು. ನಂತರ ಭಾರತದ ಸ್ವಾತಂತ್ರ್ಯಕ್ಕಾಗಿ ಹೋರಾಡುವ ಸ್ವತಂತ್ರ ಸೈನ್ಯವಾಯಿತು. ಪ್ರಶ್ನೆ 6. ಬ್ರಿಗೇಡಿಯರ್ ರಾಜೇಂದರ್ ಸಿಂಗ್. ಆಗಸ್ಟ್ 15ರ ಬಳಿಕ ಮೇಜರ್ ಜನರಲ್ ಸ್ಕಾಟರ ಸ್ಥಾನಕ್ಕೆ ಬ್ರಿಗೇಡಿಯರ್ ರಾಜೇಂದರ್ ಸಿಂಗ್ ಅವರು ಚೀಫ್ ಆಫ್ ಸ್ಟಾಫ್ ಆಗಿ ನೇಮಕವಾದರು. ಪ್ರಶ್ನೆ 7. ಹಿಂದೂ ಕೋಡ್ ಬಿಲ್ಸ್ ಅಂತ ಇದೆ. ಸಾಲಿವಾನ ಶಕೆ 1955-56ರಲ್ಲಿ ಆದಂಥ ಹಿಂದೂ ಕೋಡ್ ಬಿಲ್ಸ್ಗಳೆಂದರೆ 1. ಹಿಂದೂ ವಿವಾಹ ಕಾಯ್ದೆ, 2. ಹಿಂದೂ ಅನುಪೂರ್ವಿ ಅಥವಾ ಅನುಕ್ರಮ ಕಾಯ್ದೆ, 3. ಹಿಂದೂ ಅಲ್ಪಸಂಖ್ಯಾತರ ಮತ್ತು ರಕ್ಷಣಾ ಕಾಯ್ದೆ ಮತ್ತು 4. ಹಿಂದೂ ದತ್ತ ಸ್ವೀಕಾರ ಮತ್ತು ಜೀವನಾಂಶ ಕಾಯ್ದೆ. ಈ 4 ಹಿಂದೂ ಕೋಡ್ ಬಿಲ್ಸ್ಗಳಾಗಿವೆ. ಪ್ರಶ್ನೆ 8. ಹಿಂದೂ ಕೋಡ್ ಬಿಲ್ ಒಳಗೊಂಡಿರುವ ಅಂಶಗಳು ಅಂತ ಇದೆ. ಹಿಂದೂ ಕೋಡ್ ಬಿಲ್ ಒಳಗೊಂಡಿರುತ್ತಿರುವಂಥ ಆ ಒಂದು ಅಂಶಗಳೆಂದರೆ 1. ಆಸ್ತಿಯ ಹಂಚಿಕೆ, 2. ಆಸ್ತಿಗೆ ವಾರಸುದಾರರನ್ನು ಪಟ್ಟಿ ಮಾಡುವುದು, 3. ಜೀವನಾಂಶ, 4. ಮದುವೆ, 5. ವಿಚ್ಛೇದನ ಮತ್ತು 6. ಅಪ್ರಾಪ್ತ ವಯಸ್ಕರ ಮದುವೆ. ಈ 6 ಅಂಶಗಳನ್ನು ಹಿಂದೂ ಕೋಡ್ ಬಿಲ್ ಒಳಗೊಂಡಿರುವುದು. ಪ್ರಶ್ನೆ 9. ರಾಜ್ಯಗಳ ಪುನರ್ವಿಂಗಡನಾ ಆಯೋಗ ಅಥವಾ ಫಜಲ್ ಅಲಿ ಸಮಿತಿ ಅಂದರೆ ಇಲ್ಲಿ ರಾಜ್ಯಗಳ ಪುನರ್ವಿಂಗಡನಾ ಆಯೋಗ ಅಂತಲೂ ಕೇಳಬಹುದು ಅಥವಾ ಫಜಲ್ ಅಲಿ ಸಮಿತಿ ಅಂತ ಕೇಳಿದಾಗ ಈ ತೆರನಾಗಿ ಉತ್ತರಿಸಬೇಕು. ಸಾಲಿವಾನ ಶಕೆ 1953ರಲ್ಲಿ ಪ್ರಧಾನಿ ಜವಾಹರ್ಲಾಲ್ ನೆಹರು ಅವರು ಭಾರತೀಯ ರಾಜ್ಯಗಳನ್ನು ಗುರುತಿಸಲು ರಾಜ್ಯಗಳ ಪುನರ್ ವಿಂಗಡಣೆ ಆಯೋಗವನ್ನು ನೇಮಿಸಿದರು. ನಿವೃತ್ತ ನ್ಯಾಯಮೂರ್ತಿ ಫಜಲ್ ಅಲಿ ನೇತೃತ್ವದಲ್ಲಿ ಈ ಒಂದು ಸಮಿತಿಯನ್ನು ರಚಿಸಲಾಯಿತು. ಈ ಒಂದು ಆಯೋಗಕ್ಕೂ ಕೂಡ ಫಜಲ್ ಅಲಿ ಸಮಿತಿ ಎಂದು ಕರೆಯಲಾಯಿತು. ಅಲ್ಲದೆ ಈ ಒಂದು ಆಯೋಗದ ಇತರ 2 ಸದಸ್ಯರೆಂದರೆ ಶ್ರೀ ಹೃದಯನಾಥ್ ಮತ್ತು ಶ್ರೀ ಕೆ.ಎಂ. ಪಣಿಕ್ಕರ್ ಆಗಿದ್ದು, ಈ ಒಂದು ಆಯೋಗದ ವರದಿಯನ್ನು ಸಂಸತ್ತಿನಲ್ಲಿ ಸೆಪ್ಟೆಂಬರ್ 30, 1955ರಂದು ಚರ್ಚಿಸಿ ರಾಜ್ಯಗಳನ್ನು ಪುನರ್ ಸಂಘಟಿಸಬೇಕೆಂದು ಸಂವಿಧಾನವು ಅಂಗೀಕರಿಸಿತು ಮತ್ತು ನವೆಂಬರ್ 1, 1956ರಿಂದ ಮಸೂದೆಯನ್ನು ಅನುಷ್ಠಾನಕ್ಕೆ ತರಲಾಯಿತು. ಪ್ರಶ್ನೆ 10. ಭಾರತದಲ್ಲಿ ಪ್ರಾದೇಶಿಕತೆಯ 4 ರೂಪಗಳು ಅಂತ ಪ್ರಶ್ನೆ ಇದೆ. ಭಾರತದಲ್ಲಿ ಈ ಒಂದು ಪ್ರಾದೇಶಿಕತೆಯ 4 ರೂಪಗಳೆಂದರೆ 1. ಪ್ರತ್ಯೇಕ ರಾಜ್ಯಕ್ಕಾಗಿ ಕೆಲವು ಪ್ರದೇಶಗಳ ಜನರ ಬೇಡಿಕೆ ಇತ್ತು, 2. ಪೂರ್ಣ ಪ್ರಮಾಣದ ರಾಜ್ಯತ್ವಕ್ಕಾಗಿ ಕೆಲವು ಕೇಂದ್ರಾಡಳಿತ ಪ್ರದೇಶಗಳ ಜನರ ಬೇಡಿಕೆ ಇತ್ತು, 3. ಅಂತಾರಾಜ್ಯ ವಿವಾದಗಳ ಅನುಕೂಲಕರ ಇತ್ಯರ್ಥಕ್ಕಾಗಿ ಕೆಲವು ಜನರ ಬೇಡಿಕೆ ಹಾಗೂ ಕೊನೆಯದಾಗಿ 4. ಭಾರತೀಯ ಒಕ್ಕೂಟದಿಂದ ಪ್ರತ್ಯೇಕಗೊಳ್ಳಲು ಕೆಲವು ಪ್ರದೇಶಗಳ ಜನರ ಬೇಡಿಕೆ. ಈ 4 ರೂಪಗಳು ಭಾರತದಲ್ಲಿ ಪ್ರಾದೇಶಿಕತೆಯ ರೂಪಗಳಾಗಿವೆ. ಪ್ರಶ್ನೆ 11. ಪಂಚವಾರ್ಷಿಕ ಯೋಜನೆಗಳು ಅಂತ ಇದೆ. 1947ರಿಂದ ಭಾರತೀಯ ಆರ್ಥಿಕ ನೀತಿಯನ್ನು ಯೋಜನಾ ವಿಧಾನದ ಪರಿಕಲ್ಪನೆಯನ್ನು ಆಧಾರವಾಗಿಟ್ಟುಕೊಂಡು ಈ ಒಂದು ಪಂಚವಾರ್ಷಿಕ ಯೋಜನೆಗಳನ್ನು ಮಾಡಲಾಗಿದೆ. ಇದನ್ನು 5 ವರ್ಷದ ಯೋಜನೆಗಳ ಮೂಲಕ ಕೈಗೊಳ್ಳಲಾಯಿತು. ಯೋಜನಾ ಆಯೋಗದ ಅಭಿವೃದ್ಧಿ ಮತ್ತು ಮೇಲ್ವಿಚಾರಣೆ ಮೂಲಕ ಇದನ್ನು ಸಾಧಿಸಲಾಯಿತು. ಭಾರತದ ಮೊದಲ ಪ್ರಧಾನಮಂತ್ರಿ ಪಂಡಿತ್ ಜವಾಹರ್ಲಾಲ್ ನೆಹರು ಅವರು ಭಾರತದ ಸಂಸತ್ತಿನಲ್ಲಿ ಈ ಒಂದು ಪಂಚವಾರ್ಷಿಕ ಯೋಜನೆಗಳನ್ನು ಮಂಡಿಸಿದರು. ಪ್ರಶ್ನೆ 12. 1ನೇ ಪಂಚವಾರ್ಷಿಕ ಯೋಜನೆ. 1ನೇ ಅಥವಾ ಮೊದಲ ಪಂಚವಾರ್ಷಿಕ ಯೋಜನೆ ಮುಖ್ಯವಾಗಿ ಪ್ರಾಥಮಿಕ ವಲಯದ ಅಭಿವೃದ್ಧಿಗೆ ಗಮನ ಕೊಡುವುದಾಗಿತ್ತು. ಈ ಒಂದು ಪಂಚವಾರ್ಷಿಕ ಯೋಜನೆಯನ್ನು 1951ರಲ್ಲಿ ಪ್ರಾರಂಭಿಸಲಾಯಿತು. ಈ ಯೋಜನೆ ಹರೋಡ್ ಅಥವಾ ಹ್ಯಾರೋಲ್ಡ್ ಡೋಮರ್ ಮಾದರಿಯನ್ನು ಆಧರಿಸಿದೆ.
ಈ ಒಂದು 1ನೇ ಪಂಚವಾರ್ಷಿಕ ಯೋಜನೆಯ ಧ್ಯೇಯ ವಾಕ್ಯವೆಂದರೆ ಕೃಷಿ ಅಭಿವೃದ್ಧಿ ಮತ್ತು 2ನೇ ಮಹಾಯುದ್ಧದಿಂದ ರೂಪುಗೊಂಡ ವಿವಿಧ ಸಮಸ್ಯೆಗಳನ್ನು ಪರಿಹರಿಸುವ ಗುರಿಯನ್ನು ಹೊಂದಿತ್ತು. ಸ್ವಾತಂತ್ರ್ಯದ ನಂತರ ದೇಶವನ್ನು ಪುನಃ ನಿರ್ಮಾಣ ಮಾಡುವುದು ಈ ಒಂದು ಯೋಜನೆಯ ದೃಷ್ಟಿಯಲ್ಲಿದೆ. ದೇಶದ ಕೈಗಾರಿಕೆ, ಕೃಷಿ ಅಭಿವೃದ್ಧಿಗೆ ಅಡಿಪಾಯ ಹಾಕುವುದು ಮತ್ತು ಜನರಿಗೆ ಕೈಗೆಟಕುವ ಆರೋಗ್ಯ, ಶಿಕ್ಷಣವನ್ನು ಕಡಿಮೆ ಬೆಲೆಯಲ್ಲಿ ಒದಗಿಸುವುದು ಮತ್ತೊಂದು ಮುಖ್ಯ ಗುರಿಯಾಗಿದೆ. ಈ ಒಂದು ಪಂಚವಾರ್ಷಿಕ ಯೋಜನೆಯ ಒಟ್ಟು ಯೋಜಿತ ಬಜೆಟ್ 2069 ಕೋಟಿ ರೂಪಾಯಿಗಳಾಗಿದೆ. ಪ್ರಶ್ನೆ 13. 2ನೇ ಪಂಚವಾರ್ಷಿಕ ಯೋಜನೆ. ಈ ಒಂದು 2ನೇ ಪಂಚವಾರ್ಷಿಕ ಯೋಜನೆಯು ಸಾರ್ವಜನಿಕ ವಲಯದ ಅಭಿವೃದ್ಧಿ ಮತ್ತು ಕ್ಷಿಪ್ರ ಕೈಗಾರಿಕೀಕರಣದ ಮೇಲೆ ಕೇಂದ್ರೀಕರಿಸಿದೆ. ಈ ಒಂದು ಯೋಜನೆಯು ಮಹಲ್ ನೋಬಿಸ್ ಮಾದರಿಯನ್ನು ಅನುಸರಿಸಿತು. ಸಾಲಿವಾನ ಶಕೆ 1953ರಲ್ಲಿ ಭಾರತೀಯ ಸಂಖ್ಯಾಶಾಸ್ತ್ರಜ್ಞನಾದಂಥ ಪ್ರಶಾಂತ್ ಚಂದ್ರ ಮಹಲ್ ನೋಬಿಸ್ ಅವರ ಆರ್ಥಿಕ ಅಭಿವೃದ್ಧಿ ಮಾದರಿಯನ್ನು ಈ ಒಂದು 2ನೇ ಪಂಚವಾರ್ಷಿಕ ಯೋಜನೆ ಅನುಸರಿಸಿದೆ. ಈ ಯೋಜನೆ ದೀರ್ಘಾವಧಿಯ ಆರ್ಥಿಕ ಬೆಳವಣಿಗೆಯನ್ನು ಹೆಚ್ಚಿಸಲು ಉತ್ಪಾದಕ ವಲಯಗಳ ಹೂಡಿಕೆಯ ಅತ್ಯುತ್ತಮ ಅಂದರೆ ಸೂಕ್ತ ಹಂಚಿಕೆಯನ್ನು ನಿರ್ಧರಿಸಲು ಪ್ರಯತ್ನಿಸಿತು. ಈ ಒಂದು 2ನೇ ಪಂಚವಾರ್ಷಿಕ ಯೋಜನೆಯ ಒಟ್ಟು ಬಜೆಟ್ 48 ಬಿಲಿಯನ್ ರೂಪಾಯಿಗಳಾಗಿದೆ. ಪ್ರಶ್ನೆ 14. 4ನೇ ಪಂಚವಾರ್ಷಿಕ ಯೋಜನೆ. ಈ ಒಂದು 4ನೇ ಪಂಚವಾರ್ಷಿಕ ಯೋಜನೆಯ ವೇಳೆಯಲ್ಲಿ ಆಗಿನ ಭಾರತದ ಪ್ರಧಾನಮಂತ್ರಿಯಾದಂಥ ಇಂದಿರಾ ಗಾಂಧಿಯವರು 14 ಪ್ರಮುಖ ಭಾರತೀಯ ಬ್ಯಾಂಕುಗಳನ್ನು ರಾಷ್ಟ್ರೀಕರಣ ಮಾಡಿದರು ಮತ್ತು ಭಾರತದಲ್ಲಿ ಹಸಿರು ಕ್ರಾಂತಿಯ ಯೋಜನೆಯಿಂದ ಕೃಷಿಯ ಉತ್ತೇಜನ ಮುಂದುವರಿಯಿತು. ಪ್ರಶ್ನೆ 15. 5ನೇ ಪಂಚವಾರ್ಷಿಕ ಯೋಜನೆ. ಈ ಒಂದು 5ನೇ ಪಂಚವಾರ್ಷಿಕ ಯೋಜನೆಯಲ್ಲಿ ಉದ್ಯೋಗ ಸೃಷ್ಟಿ, ಬಡತನ ನಿವಾರಣೆ ಮತ್ತು ಎಲ್ಲರಿಗೂ ನ್ಯಾಯ ದೊರಕಿಸುವುದರ ಮೇಲೆ ಹೆಚ್ಚು ಒತ್ತಡ ಹಾಕಿತು. ಈ ಒಂದು ಯೋಜನೆಯು ಕೃಷಿ ಉತ್ಪಾದನೆ ಹಾಗೂ ರಕ್ಷಣಾ ಸ್ವಾವಲಂಬನೆಯ ಕಡೆಗೂ ವಿಶೇಷ ಗಮನ ಕೊಟ್ಟಿತು. ಸಾಲಿವಾನ ಶಕೆ 1975ರಲ್ಲಿ ವಿದ್ಯುತ್ ಸರಬರಾಜು ಆ್ಯಕ್ಟನ್ನು ತಿದ್ದುಪಡಿ ಮಾಡಿ ಇದರಿಂದ ವಿದ್ಯುತ್ ಉತ್ಪಾದನೆ ಮತ್ತು ಪ್ರಸರಣ ವ್ಯವಸ್ಥೆ ಪ್ರವೇಶಿಸಲು ಕೇಂದ್ರ ಸರ್ಕಾರಕ್ಕೆ ಅನುಕೂಲವಾಯಿತು. ಭಾರತೀಯ ರಾಷ್ಟ್ರೀಯ ಹೆದ್ದಾರಿ ವ್ಯವಸ್ಥೆಯನ್ನು ಸಹ ಈ ಒಂದು 5ನೇ ಪಂಚವಾರ್ಷಿಕ ಯೋಜನೆಯಲ್ಲಿ ತರಲಾಯಿತು. ಅಲ್ಲದೆ ಹೆಚ್ಚುತ್ತಿರುವಂಥ ಸಂಚಾರ ದಟ್ಟಣೆಯನ್ನು ಕಡಿಮೆ ಮಾಡಲು ಅನೇಕ ರಸ್ತೆಗಳನ್ನು ಅಗಲ ಮಾಡಲಾಯಿತು. ಅದರ ಜೊತೆಗೆ ಪ್ರವಾಸೋದ್ಯಮವನ್ನು ಸಹ ಹೆಚ್ಚು ವಿಸ್ತರಿಸಲಾಯಿತು. ಪ್ರಶ್ನೆ 16. ವಿನೋಬಾ ಭಾವೆ. ಪ್ರಸಿದ್ಧ ಗಾಂಧಿವಾದಿ ಆಚಾರ್ಯ ವಿನೋಬಾ ಭಾವೆಯವರು ಭೂದಾನ ಚಳುವಳಿಯನ್ನು ಪ್ರಾರಂಭಿಸಿದರು. ಜಮೀನ್ದಾರರಿಂದ ಬಲವಂತವಾಗಿ ಜಮೀನು ವಶಪಡಿಸಿಕೊಂಡು ಅದನ್ನು ಮರು ಹಂಚಿಕೆ ಮಾಡುತ್ತಿದ್ದಂಥ ತೆಲಂಗಾಣದ ಬಂಡಾಯ ರೈತರ ವರ್ತನೆಗಳಿಗೆ ಪ್ರತಿವರ್ತನೆಯಾಗಿ ಈ ಒಂದು ಭೂದಾನ ಚಳುವಳಿಯನ್ನು ವಿನೋಬಾ ಭಾವೆಯವರು ಆರಂಭಿಸಿದವರಾಗಿದ್ದಾರೆ. ಪ್ರಶ್ನೆ 17. ಸುಂಕಗಳು ಮತ್ತು ವ್ಯಾಪಾರದ ಮೇಲಿನ ಸಾಮಾನ್ಯ ಒಪ್ಪಂದ ಅಥವಾ ಗ್ಯಾಟ್. ಸುಂಕಗಳು ಮತ್ತು ವ್ಯಾಪಾರದ ಮೇಲಿನ ಸಾಮಾನ್ಯ ಒಪ್ಪಂದ ಗ್ಯಾಟ್ ಅಂದರೆ ಜನರಲ್ ಅಗ್ರಿಮೆಂಟ್ ಆನ್ ಟಾರಿಫ್ಸ್ ಆ್ಯಂಡ್ ಟ್ರೇಡ್. ಈ ಒಂದು ಸಾಮಾನ್ಯ ಒಪ್ಪಂದವು ಅನೇಕ ದೇಶಗಳ ನಡುವಿನ ಕಾನೂನು ಒಪ್ಪಂದವಾಗಿದೆ. ಇದರ ಉದ್ದೇಶ ಸುಂಕಗಳು ಅಥವಾ ಕೋಟಾಗಳಂತಹ ವ್ಯಾಪಾರ ಅಡೆತಡೆಗಳನ್ನು ಕಡಿಮೆ ಮಾಡುವ ಅಥವಾ ತೆಗೆದುಹಾಕುವ ಮೂಲಕ ಅಂತಾರಾಷ್ಟ್ರೀಯ ವ್ಯಾಪಾರವನ್ನು ಉತ್ತೇಜಿಸುವುದಾಗಿದೆ. ಇದನ್ನು ಮೊದಲು ಯುನೈಟೆಡ್ ನೇಷನ್ಸ್ ಕಾನ್ಫರೆನ್ಸ್ ಆನ್ ಟ್ರೇಡ್ ಆ್ಯಂಡ್ ಎಂಪ್ಲಾಯ್ಮೆಂಟ್ ಸಮಯದಲ್ಲಿ ಚರ್ಚಿಸಲಾಯಿತು ಮತ್ತು ಅಂತಾರಾಷ್ಟ್ರೀಯ ವ್ಯಾಪಾರ ಸಂಸ್ಥೆಯನ್ನು ರಚಿಸಲು ಸರ್ಕಾರಗಳ ಮಾತುಕತೆಯ ವಿಫಲತೆಯ ಪರಿಣಾಮ ಈ ಒಂದು ಗ್ಯಾಟ್ ಆಗಿದೆ. ಈ ಒಂದು ಒಪ್ಪಂದಕ್ಕೆ 23 ರಾಷ್ಟ್ರಗಳು 30 ಅಕ್ಟೋಬರ್ 1947ರಂದು ಜಿನೆವಾದಲ್ಲಿ ಸಹಿ ಹಾಕಲಾಯಿತು ಮತ್ತು ತಾತ್ಕಾಲಿಕ ಆಧಾರದ ಮೇಲೆ 1 ಜನವರಿ 1948ರಂದು ಅನ್ವಯಿಸಲಾಯಿತು.
ಈ ತೆರನಾಗಿ 2 ಅಂಕದ ಪ್ರಶ್ನೋತ್ತರಗಳು ಇದ್ದರೆ ಇನ್ನು 5 ಅಂಕದ ಪ್ರಶ್ನೆಗಳನ್ನು ನೋಡೋಣ. ಪ್ರಶ್ನೆ 1, ಭಾರತೀಯ ಸಂವಿಧಾನದ ರಚನಾ ಸಭೆ ಕುರಿತು ಚರ್ಚಿಸಿ ಅಂತ ಇದ್ದರೆ 2 ಸಂವಿಧಾನ ಕರಡು ರಚನಾ ಸಮಿತಿ, 3 ಭಾರತೀಯ ಸಂವಿಧಾನದ ಸಂಸ್ಥೆಗಳು, 4 ಹಿಂದೂ ಕೋಡ್ ಬಿಲ್ ಮತ್ತು ಅಂಬೇಡ್ಕರ್. ಪ್ರಶ್ನೆ 5, ರಾಜ್ಯಗಳ ಪುನರ್ ವಿಂಗಡಣೆಯಿಂದಾದ ಪರಿಣಾಮಗಳನ್ನು ವಿವರಿಸಿರಿ. 6 ಪ್ರಾದೇಶಿಕ ಅಸಮಾನತೆ. 7 ನೆಹರುವಿನ ಭಾರತೀಯ ಆರ್ಥಿಕ ನೀತಿ. 8 ಜಮೀನ್ದಾರಿ ಪದ್ಧತಿಯ ನಿರ್ಮೂಲನೆ. 9 ಭೂದಾನ ಚಳುವಳಿ. 10 ಹಸಿರು ಕ್ರಾಂತಿಯ ವೈಶಿಷ್ಟ್ಯಗಳು. 11 ಹಸಿರು ಕ್ರಾಂತಿಯ ಪರಿಣಾಮಗಳು. 12 ಬ್ಯಾಂಕುಗಳ ರಾಷ್ಟ್ರೀಕರಣದಲ್ಲಿ ಇಂದಿರಾ ಗಾಂಧಿಯವರ ಪಾತ್ರವನ್ನು ವಿಶ್ಲೇಷಿಸಿರಿ. ಪ್ರಶ್ನೆ 13 20 ಅಂಶಗಳ ಕಾರ್ಯಕ್ರಮದ ಉದ್ದೇಶಗಳನ್ನು ಬರೆಯಿರಿ. 14 ಭಾರತದಲ್ಲಿ ತುರ್ತು ಪರಿಸ್ಥಿತಿ ಘೋಷಣೆ. 15 ಬಲವಂತರಾವ್ ಮೆಹ್ತಾ ಸಮಿತಿ 1957. 16 ಉದಾರೀಕರಣ. 17 ಖಾಸಗೀಕರಣ. ಮತ್ತು ಕೊನೆಯ 5 ಅಂಕದ ಪ್ರಶ್ನೆ 18 ಭಾರತದಲ್ಲಿ ಅಂಬೇಡ್ಕರ್ ನಂತರದ ದಲಿತ ಚಳುವಳಿ. ಈ ತೆರನಾಗಿ 5 ಅಂಕದ ಪ್ರಶ್ನೆಗಳು ಇದ್ದರೆ ಇನ್ನು 10 ಅಂಕದ ಪ್ರಶ್ನೆಗಳು. 1 ಸಂವಿಧಾನ ಕರಡು ಪ್ರತಿಗೆ ಸಂಬಂಧಿಸಿದ ಚರ್ಚೆಗಳು ಮತ್ತು ತಿದ್ದುಪಡಿ ಅಂತ ಇದ್ದರೆ ಪ್ರಶ್ನೆ 2 ಸಂವಿಧಾನದ ಮೂಲಭೂತ ಲಕ್ಷಣಗಳನ್ನು ಕುರಿತು ಚರ್ಚಿಸಿ. 3 ರಾಜ್ಯಗಳ ಭಾಷಾ ಸಂಘಟನೆಯಲ್ಲಿ ಪ್ರಾದೇಶಿಕತೆಯ ಪಾತ್ರ. 4 ಭಾರತಕ್ಕೆ ನೆಹರು ಅವರ ಪರಂಪರೆಯ 5 ಪ್ರಮುಖ ಸ್ತಂಭಗಳನ್ನು ವಿವರಿಸಿರಿ. 5 ಭಾರತದ ಪಂಚವಾರ್ಷಿಕ ಯೋಜನೆಗಳು. 6 ಪಂಚಾಯತ್ ರಾಜ್ ಸುಧಾರಣೆಗಳ ಕುರಿತು ಚರ್ಚಿಸಿ. 7 1993 ಕಾಯ್ದೆಯ ಪ್ರಮುಖ ಅಂಶಗಳನ್ನು ವಿವರಿಸಿರಿ. 8 ಜಾಗತೀಕರಣದ ಪರಿಣಾಮಗಳನ್ನು ಚರ್ಚಿಸಿರಿ. 9 ಮಂಡಲ್ ಆಯೋಗ. ಪ್ರಶ್ನೆ 10 ಸಮಕಾಲೀನ ಭಾರತದಲ್ಲಿ ಯೂನಿಯನ್ ಮತ್ತು ರೈತ ಚಳುವಳಿಗಳು. ಪ್ರಶ್ನೆ 11 ಭಾರತೀಯ ರಾಜ್ಯಗಳ ಏಕೀಕರಣ ಕುರಿತು ಬರೆಯಿರಿ ಅಂತ ಇದ್ದರೆ ಕೊನೆಯ ಪ್ರಶ್ನೆ ಭೂದಾನ ಚಳುವಳಿಯಲ್ಲಿ ಆಚಾರ್ಯ ವಿನೋಬಾ ಭಾವೆ ಅವರ ಪಾತ್ರವನ್ನು ತಿಳಿಸಿರಿ. ಈ ತೆರನಾಗಿ 10 ಅಂಕದ ಪ್ರಶ್ನೆಗಳು ಇದ್ದರೆ ಇನ್ನು ನಕ್ಷೆ ವಿಷಯದ ಪ್ರಶ್ನೆಗಳಲ್ಲಿ ಪ್ರಶ್ನೆ 1 ಕಾಶ್ಮೀರ್, ಜುನಾಗಢ್ ಮತ್ತು ಹೈದರಾಬಾದ್ ಸಂಸ್ಥಾನಗಳ ಮುಖ್ಯ ಕೇಂದ್ರಗಳನ್ನು ಗುರುತಿಸಿ ಅವುಗಳ ಬಗ್ಗೆ ಟಿಪ್ಪಣಿ ಬರೆಯಿರಿ ಅಂತ ಇದ್ದರೆ ಪ್ರಶ್ನೆ 2 ಟ್ರೇಡ್ ಯೂನಿಯನ್ ಚಳುವಳಿಯ ಮುಖ್ಯ ಕೇಂದ್ರಗಳನ್ನು ಗುರುತಿಸಿ ಅವುಗಳ ಬಗ್ಗೆ ಟಿಪ್ಪಣಿ ಬರೆಯಿರಿ. ಈ ತೆರನಾಗಿ ಪ್ರಶ್ನೆಗಳಿದ್ದು ಮುಂದಿನ ಪತ್ರಿಕೆಯೊಂದಿಗೆ ಮತ್ತೆ ಭೇಟಿಯಾಗೋಣ. ಥ್ಯಾಂಕ್ ಯು.